ಅದು ಈಗ ಏನಾಗ್ಬಿಟ್ಟಿದೆ ನೋಡಿ, ಯಾರನ್ನ ಒಬ್ಬ ಒಂದು ಸಮುದಾಯದಿಂದ ಹೇಳಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವನು ಆತಂಕವಾದಿ, ಇನ್ನೊಂದು ಸಮುದಾಯ ಹೇಳಿದ್ರೆ ಏನು ತಪ್ಪು ಆಗ್ಬಿಡ್ತು, ಬಾಯಿನಲ್ಲಿ ಬಂದ್ಬಿಡ್ತು, ಆ ಮನಸ್ಥಿತಿ ಅದು ಅವ್ರು ಮಾಡಿದ್ರೆ ಪಾಪ, ಇವ್ರು ಮಾಡಿದ್ರೆ ಪುಣ್ಯ. ಆ ಥರ ನಮ್ಮ ದೇಶದಲ್ಲಿ ಒಬ್ಬ ಟೆರರಿಸ್ಟ್ ಅಂದ್ರೆ ಒಂದು ಜಾತಿ ಜಮಾತಿ ಏನಿಲ್ಲ, ಅವನು ಟೆರರಿಸ್ಟ್ ಆತಂಕಿ. ಅವನು ಒಂದೇ ಇದರಲ್ಲಿ ನೋಡ್ಬೇಕು, ಅವನು ಯಾವ್ದನ್ನ ಕ್ಯಾಸ್ಟ್ ಇರಲಿ, ಒಂದೇ ಇದರಲ್ಲಿ ಎಲ್ರದ್ದು ಕರ್ತವ್ಯ ಆಗತ್ತೆ. ಅವನಿಗೆ ಏನ್ ಮಾಡಬೇಕು ಅಂತ ಕಾನೂನು ಪ್ರಕಾರ. ಅದು ಇದರಲ್ಲಿ ಆ ಸಮುದಾಯದಿಂದ ಕನೆಕ್ಷನ್, ಈ ಸಮುದಾಯದಿಂದ ಕನೆಕ್ಷನ್ ನೋಡಿದ್ರೆ ಮಾತಾಡ್ತೀನಿ. ದಿನೇಶ್ ಅಂದರೆ ಎಲ್ಲ ವಿಚಾರದಲ್ಲೂ ನಮ್ಮ ತಪ್ಪುಗಳಿಗೆ ನಾವು ಜಾಣಕುರುಡಾಗೋದು, ಜಾಣಕಿವುಡ್ರಾಗ್ಬಿಡೋದು, ಬೇರೆಯವ್ರ ತಪ್ಪುಗಳಾದಾಗ ಹೆಬ್ಬುಲಿಗಳಾಗ್ಬಿಡೋದು. ಇನ್ನೂ ಒಂದು ಮಾತಿದೆ, ಬೇರೆಯವ್ರ ತಪ್ಪಿಗೆ ಜಡ್ಜ್ ಆಗೋದು, ನಮ್ಮ ತಪ್ಪುಗಳಿಗೆ ಅಡ್ವೊಕೇಟ್ಗಳಾಗ್ಬಿಡೋದು ಅಂತ. ಬೇರೆಯವ್ರ ತಪ್ಪಿದ್ರೆ ಜಡ್ಜು, ತಪ್ಪು ಮಾಡಿದ್ದೆ ನೀನು ಅಂತ, ನಾವು ತಪ್ಪು ಮಾಡಿಬಿಟ್ಟಾಗ ಅಡ್ವೊಕೇಟ್ಗಳಾಗ್ಬಿಡೋದು. ನಾನು ಹಂಗೆ ಮಾಡಲಿಲ್ಲ, ಅದು ಈ ಥರ ಹೇಳಕ್ಕೆ ಹೋಗಿದ್ರು, ಆ ಥರ ಬಾಯಿ ತಪ್ಪು ಬಂದುಬಿಟ್ಟಿದೆ. ನಾನು ನೋಡಿದ್ದೆ ಇವತ್ತೇ ಕಣ್ಣು ಕಾಣಿಸಿದ್ದು, ಕಿವಿಗೆ ಬಿದ್ದಿದ್ದು ಅಂತ ಮಾತಾಡೋದಾದರೆ 2022ರಲ್ಲಿ ಬೊಮ್ಮಾಯಿ ಅವ್ರ ಸರ್ಕಾರ ಇತ್ತು. ಅಲ್ಲಿ ಕೂತಿದ್ದಾರಲ್ಲ ವ್ಯಕ್ತಿ, ಅಲ್ಲೊಬ್ಬರು ವ್ಯಕ್ತಿ ಕೂತಿದ್ದಾರಲ್ಲ ಅನಿಲ್ ಅಂಥೇಳಿ, ಇದೇ ವ್ಯಕ್ತಿ ಇಂಥ ದುರಂತ ನಡೆದು ಹೋಯಿತು ಮಂಡ್ಯದಲ್ಲಿ ಅಂತ ಹೇಳಿ ಅವತ್ತಿನ SP ಗೆ ದೂರು ಕೊಡ್ತಾರೆ. ದೂರಿನ ಪ್ರತಿ ಇದು ನನ್ನ ಬಳಿ ಇದೆ, ಸ್ಕ್ರೀನ್ ಮೇಲೆ ಬೇಕಾದ್ರೂ ಬರುತ್ತೆ. ವಿಷಯ ಇಷ್ಟೇ, ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗುವ ಮೂಲಕ ಭಾರತ ದೇಶಕ್ಕೆ ಅವಮಾನ ಮಾಡಿ ಕೋಮುಗಲಭೆಗೆ ಪ್ರೇರೇಪಿಸುತ್ತಿರುವ BJP ಕಾರ್ಯಕರ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ. ನೋಡಿ, ಇದು ಕೂಡ ಒಂದು ಸೀಲ್ ಕೂಡ ಇದೆ ಇಲ್ಲಿ, 23 ಡಿಸೆಂಬರ್ 2022 ಅಂತ. ಇದಾದ ಮೇಲೆ ಕನಿಷ್ಠ ಪಕ್ಷ ಒಂದು ತನಿಖೆ ನಡೆಯಲ್ಲ, ಒಂದು ವಿಚಾರಣೆ ಆಗಲ್ಲ, ಒಂದು ಪನಿಷ್ಮೆಂಟ್ ಆಗಲ್ಲ, ಎಂಥದ್ದೂ ಇಲ್ಲ. ಇದು ಕೇಸ್ ಅಲ್ಲಿಗೆ ಮುಚ್ಚೋಯ್ತು. ಇವತ್ತಿಗೆ ಈ ಕೇಸು ಆಗಬಾರ್ದು ಅಂತ ನಾವಾದರೂ ಹೇಳಿದ್ವಾ? ಇಲ್ಲ. ನಾಜೀರ್ ಹುಸೇನ್ ನಾವು ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಗಿರೋ ಕೇಸ್ಗೆ ನಾವು ತನಿಖೆ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀವಾ? ಇಲ್ಲ. ಕಂಡಲ್ಲಿ ಗುಂಡಿಕ್ಕಿ. ಹಾಗಾದರೆ ಸಂಜಯ್ ಸರ್ಕಲಲ್ಲಿ ಕೂತ್ಕೊಂಡು ಘೋಷಣೆ ಕೂಗಿದ್ರಲ್ಲ, ಅದು ಕೂಗಿದ ಒಂದು ಅಪರಾಧಿ ಭಾವ ಕೂಡ ಅವರಲ್ಲಿ ನಗ್ತಾ ಇದ್ರು, ಎಲ್ಲರೂ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ರು. ಅವತ್ತು ಎಲ್ಲರನ್ನೂ ಕರೆಸಿ ಸಂಜಯ್ ಸರ್ಕಲಲ್ಲಿ ಸ್ವಲ್ಪ ಜನನ ವಿಧಾನಸೌಧ ಎದುರುಗಡೆ ಹೋಗಿರೋರನ್ನ ಗುಂಡಾರಿಸ್ಬಿಡೋಣವಾ, ಇದೆ ಗುಂಡು, JCB, ಗನ್ನು, ಬುಲ್ಡೋಸರು, ಇಷ್ಟೇ ಇದು ಮಾಡ್ಬಿಡೋಣ ಮಗ. ಸಂಜಯ್ ಸರ್ಕಲಲ್ಲಿ ಅಷ್ಟು ಜನ ಗುಂಡಿಟ್ಬಿಡ್ಲಿ, ಇಲ್ಲಿ ವಿಧಾನಸೌಧ ಮುಂದೆ ಯಾರು ಹೇಳಿದ್ದು ಪ್ರೂವ್ ಆದರೆ ಇವನಿಗೂ ಗುಂಡಾಗಿ ಸಾಯಿಸ್ಬಿಡ್ಲಿ. ಓಕೆನಾ? ಇದು ಅಶೋಕ್ ಅವ್ರು ಹೇಳಿದ್ದು, ಗುಂಡಿಟ್ಬೇಕು ಅವ್ರನ್ನ, ಶೂಟ್ ಅಟ್ ಸೈಟ್. ಇವತ್ತು ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬರ್ತಾ ಇದೆ ಅಂದರೆ, ಈಗ ನಮ್ಮ ರತನ್ ಪೂಜಾರಿ ಅವರು ಹೇಳ್ತಿದ್ರು, BJP ಅವ್ರು ಬಂದ ಮೇಲೆ ರಾಷ್ಟ್ರೀಯತೆ ಜಾಸ್ತಿ ಆಯಿತು. ರಾಷ್ಟ್ರೀಯತೆ ಅನ್ನೋದು ಮೊದಲಿಂದ ಇತ್ತು, ಅದಕ್ಕೆ ಸ್ವತಂತ್ರ ಸಿಕ್ಕಿದ್ದು ನಮಗೆ. ಈ ಇದರಲ್ಲಿ ನಾವು ಮಾತಾಡೋದಾದರೆ, ಈ ರಾಷ್ಟ್ರೀಯ ಗೌರವ ಕಾಯ್ದೆ 1971 ಏನು ಹೇಳುತ್ತೆ ಅಂದರೆ, ಯಾರು ದೇಶ ದ್ರೋಹ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ 3 ವರ್ಷ ಜೈಲ್ಗೆ ಹಾಕಿ, ಪೆನಾಲ್ಟಿ ಹಾಕಿ ಅಥವಾ